ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನೆಲ್. ತಮಿಳುನಾಡಿನಲ್ಲಿ ಅನೇಕ ಪ್ರಾಚೀನ ದೇವಾಲಯಗಳಿವೆ. ಇವುಗಳು ಸಾವಿರಾರು ವರ್ಷಗಳಷ್ಟು ಹಳೆಯ ಮತ್ತು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಆದ್ದರಿಂದ ತಮಿಳುನಾಡನ್ನು ದೇವಾಲಯಗಳ ರಾಜ್ಯ ಎಂದು ಕರೆಯುತ್ತಾರೆ. ತಮಿಳುನಾಡಿನಲ್ಲಿ ಶಿವ, ಪಾರ್ವತಿ, ಮಹಾವಿಷ್ಣು, ಲಕ್ಷ್ಮಿ, ಸರಸ್ವತಿ, ಗಣಪತಿಯ ಜೊತೆಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಹೆಚ್ಚಾಗಿ ಪೂಜಿಸುತ್ತಾರೆ. ತಮಿಳುನಾಡಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಬಹಳ ವಿಶೇಷ. ಭಕ್ತರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕಂದಸ್ವಾಮಿ ಎಂದು ಕರೆಯುತ್ತಾರೆ. ಈ ರೀತಿಯ ಮಹಿಮಾನ್ವಿತ ಆಲಯಗಳಲ್ಲಿ ಒಂದಾದ ಕಾಳಿಪಟ್ಟಿ ಕಂದಸ್ವಾಮಿ ಆಲಯದ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಪಳನಿಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಆಲಯಕ್ಕೆ ಭೇಟಿ ನೀಡಲು ಸಾಧ್ಯವಿಲ್ಲದವರು ಕಾಳಿಪಟ್ಟಿ ಕಂದಸ್ವಾಮಿ ಆಲಯಕ್ಕೆ ಭೇಟಿ ನೀಡಿದರೆ ಪಳನಿಯ ದರ್ಶನ ಫಲ ಸಿಗುತ್ತದೆ ಎಂಬುದು ಭಕ್ತರ ನಂಬಿಕೆ. ತಮಿಳುನಾಡಿನ ನಾಮಕ್ಕಲ್ ಜಿಲ್ಲೆಯ ತಿರುಚಂಗೋಡು ಸಮೀಪವಿರುವ ಕಾಳಿಪಟ್ಟಿ ಕಂದಸ್ವಾಮಿ ಆಲಯವು ಬೆಂಗಳೂರಿನಿಂದ 210 ಕಿಲೋಮೀಟರ್, ಮೈಸೂರಿನಿಂದ 240 ಕಿಲೋಮೀಟರ್, ಸೇಲಂನಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ತಮಿಳುನಾಡಿನ ಪ್ರಧಾನ ನಗರಗಳಿಂದ ಸೇಲಂನಿಂದ ಕಾಳಿಪಟ್ಟಿಗೆ ಬಸ್ ಸೌಕರ್ಯವಿದೆ. ಸೇಲಂ ತಿರುಚೆಂಗೋಡು ಮುಖ್ಯ ರಸ್ತೆಯಲ್ಲಿ ದೇವಾಲಯವಿದೆ. ಈ ಕ್ಷೇತ್ರದಲ್ಲಿ ಭಕ್ತರು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಕಂದಸ್ವಾಮಿಯ ರೂಪದಲ್ಲಿ ಭಕ್ತಿಪೂರ್ವಕವಾಗಿ ಆರಾಧಿಸುತ್ತಾರೆ. ಅವಿವಾಹಿತರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಸ್ವಾಮಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿದರೆ ಕಂಕಣ ಭಾಗ್ಯವು ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಕಾಳಿಪಟ್ಟಿ ಕಂದಸ್ವಾಮಿ ಆಲಯದಲ್ಲಿ ಪ್ರತ್ಯೇಕ ಆಕರ್ಷಣೆ ಎಂಬಂತೆ ಭಕ್ತರಿಗೆ ವಿಭೂತಿಯ ಬದಲಿಗೆ ಕಬ್ಬಿನಿಂದ ಮಾಡಿದ ಕಪ್ಪು ವಿಭೂತಿಯಾದ ತಿರುನೂರು ಪ್ರಸಾದವನ್ನು ನೀಡುತ್ತಾರೆ. ಕಬ್ಬಿನ ಸಿಪ್ಪೆಯನ್ನು ಸುಟ್ಟಾಗ ಬಂದ ವಿಭೂತಿಯನ್ನು ಶುದ್ಧಿ ಮಾಡಿದ ನಂತರ ದೇವರ ಮುಂದೆ ಇರಿಸಿ ವಿಶೇಷ ಪೂಜೆ ನಡೆಸಿ ಈ ಪವಿತ್ರ ತೀರ್ಥವನ್ನು ತಯಾರಿಸುತ್ತಾರೆ. ಈ ಪವಿತ್ರ ವಿಭೂತಿಯನ್ನು ಕರುಂ ಸಂಬಾಲ್ ಎಂದು ಕರೆಯುತ್ತಾರೆ. ಇದರಲ್ಲಿ ಔಷಧೀಯ ಗುಣಗಳಿದ್ದು ಇದನ್ನು ಸೇವಿಸಿದರೆ ದೀರ್ಘಕಾಲಿಕ ವ್ಯಾಧಿಗಳು, ಚರ್ಮ ರೋಗಗಳು ನಿವಾರಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗೂ ಹಾವಿನ ವಿಷಕ್ಕೆ ಮದ್ದಾಗಿ ಬಳಸುತ್ತಾರೆ. ದೇವಾಲಯದ ಸ್ಥಳ ಪುರಾಣದ ಪ್ರಕಾರ 18ನೇ ಶತಮಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತರಾದ ಲಕ್ಷ್ಮಣ್ ಗೌಂಡರಿಂದ ಈ ದೇವಾಲಯವು ನಿರ್ಮಾಣಗೊಂಡಿದೆ. ಲಕ್ಷ್ಮಣ್ ಗೌಂಡರ್ ಅವರು ತಮ್ಮ ಸಣ್ಣ ಗುಡಿಸಲಲ್ಲಿ ಕಾವಡಿಯನ್ನು ಇಟ್ಟುಕೊಂಡು ಪ್ರತಿದಿನ ಪೂಜಿಸುತ್ತಿದ್ದರಂತೆ. ಅವರು ಪ್ರತಿ ವರ್ಷ ತೈಪೂಸಂ ದಿನದಂದು ಕಾವಡಿ ಹೊತ್ತುಕೊಂಡು ಪಳನಿಗೆ ಪಾದಯಾತ್ರೆಯ ಮೂಲಕ ಹೋಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ದರ್ಶಿಸಿಕೊಳ್ಳುತ್ತಿದ್ದರಂತೆ. ಸುಬ್ರಹ್ಮಣ್ಯ ಸ್ವಾಮಿಗೆ ತಮ್ಮ ಭಕ್ತರ ಮೇಲೆ ಎಷ್ಟು ಪ್ರೀತಿ ಎಂದರೆ, ಒಮ್ಮೆ ಲಕ್ಷ್ಮಣ್ ಗೌಂಡರ್ ಅವರು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿ ಆಯಾಸಗೊಂಡು ಸುಸ್ತಾಗಿ ಮಲಗಿದ್ದಾಗ ಸ್ವಾಮಿಯು ಲಕ್ಷ್ಮಣ್ ಗೌಂಡರ ಕನಸಿನಲ್ಲಿ ಕಾಣಿಸಿಕೊಂಡು, ನೀನು ಪಾದಯಾತ್ರೆಯ ಮೂಲಕ ನಡೆದುಕೊಂಡು ಪಳನಿಗೆ ಬರುವುದು ಬೇಡ, ನಾನೇ ನೀನಿರುವಲ್ಲಿಗೆ ಬರುತ್ತೇನೆ ಎಂದು ಆಶೀರ್ವದಿಸುತ್ತಾರೆ. ಹಾಗೂ ವಿಶೇಷ ಸಿದ್ಧಿಯನ್ನು ಕರುಣಿಸುತ್ತಾರೆ. ನಂತರ ತಮ್ಮ ಸ್ವಪ್ನದಿಂದ ಎಚ್ಚರಗೊಂಡ ಲಕ್ಷ್ಮಣ್ ಗೌಂಡರ್ ಅವರು ತಮ್ಮ ಗ್ರಾಮಕ್ಕೆ ಹಿಂದಿರುಗಿ ಈ ವಿಚಾರವನ್ನು ಗ್ರಾಮಸ್ಥರಿಗೆ ತಿಳಿಸಿ ತಮ್ಮ ಗುಡಿಸಲಲ್ಲೇ ಸ್ವಾಮಿಯ ಕಾವಡಿಯನ್ನು ಇರಿಸಿ ಕಂದಸ್ವಾಮಿಯನ್ನು ಆರಾಧಿಸಲು ಪ್ರಾರಂಭಿಸುತ್ತಾರೆ. ಹೀಗೆ ದಿನ ಕಳೆದಂತೆ ಅನೇಕ ಮಂದಿ ಭಕ್ತಾದಿಗಳು ಸ್ವಾಮಿಯ ಮಹಿಮೆಯನ್ನು ಅರಿತು ಸ್ವಾಮಿಯನ್ನು ದರ್ಶಿಸಿಕೊಂಡು ತಮ್ಮ ಸಮಸ್ಯೆಗಳಿಂದ ಮುಕ್ತಿ ಹೊಂದುತ್ತಿರುತ್ತಾರೆ. ಒಮ್ಮೆ ಹಳ್ಳಿಯ ಮನೆಯೊಂದರಲ್ಲಿ ಹಸುವು ಕರುವಿಗೆ ಜನ್ಮ ನೀಡಿರುತ್ತದೆ. ಆದರೆ ಹಸುವು ತನ್ನ ಕರುವಿಗೆ ಹಾಲನ್ನು ಕೊಡಲು ಹಸುವಿನ ಕೆಚ್ಚಲಿನಲ್ಲಿ ಹಾಲು ಬರುತ್ತಿರಲಿಲ್ಲವಂತೆ. ಈ ವಿಷಯವನ್ನು ಲಕ್ಷ್ಮಣ್ ಗೌಂಡರ್ ಅವರಿಗೆ ತಿಳಿಸುತ್ತಾರೆ. ಆಗ ಅವರು ಹಸುವಿನ ಬಳಿಗೆ ಹೋಗಿ ಕಂದಸ್ವಾಮಿಯ ವಿಭೂತಿಯನ್ನು ಹಸುವಿಗೆ ಹಚ್ಚುತ್ತಾರೆ. ಆಗ ಸುಬ್ರಹ್ಮಣ್ಯ ಸ್ವಾಮಿಯ ಕೃಪೆಯಿಂದ ಹಸುವು ಹಾಲು ಕೊಡಲು ಪ್ರಾರಂಭಿಸುತ್ತದೆ. ಹೀಗೆ ಸ್ವಾಮಿಯ ಮಹಿಮೆಯನ್ನು ನೋಡಿದ ಜನರು ಕಾಳಿಪಟ್ಟಿ ಕಂದಸ್ವಾಮಿಗೆ ಜಯಘೋಷಗಳನ್ನು ಹೇಳುತ್ತಾರೆ. ಕಂದಸ್ವಾಮಿ ಆಲಯದಲ್ಲಿ ನೀಡುವ ಕಬ್ಬಿನಿಂದ ಮಾಡಿದ ಕಪ್ಪು ವಿಭೂತಿಯಾದ ಕರುಂ ಸಂಬಾಲನ್ನು ಹಾವಿನ ಕಡಿತಕ್ಕೆ ಮದ್ದಾಗಿ ಬಳಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ದೇವಾಲಯದ ಮುಂಭಾಗದಲ್ಲಿ ಭಕ್ತಾದಿಗಳು ತಾವು ಕೋರಿಕೊಂಡ ಕೋರಿಕೆಗಳು ಪೂರ್ತಿಯಾಗಲೆಂದು ದೀಪಗಳನ್ನು ಬೆಳಗಿ ಸ್ವಾಮಿಯಲ್ಲಿ ಪ್ರಾರ್ಥಿಸುತ್ತಾರೆ. ದೇವಾಲಯದ ಮುಂಭಾಗದಲ್ಲಿರುವ ಈ ಸ್ಥಳವು ಸುಬ್ರಹ್ಮಣ್ಯ ಸ್ವಾಮಿಯ ಭಕ್ತರಾದ ಲಕ್ಷ್ಮಣ್ ಗೌಂಡರ್ ಅವರು ಜೀವ ಸಮಾಧಿ ಹೊಂದಿರುವ ಸ್ಥಳವಿದು.
ಲಕ್ಷ್ಮಣಗೌಂಡರವರು ಕಾವಡಿಯನ್ನು ಇರಿಸಿ ಕಂದಸ್ವಾಮಿಯನ್ನು ಪೂಜಿಸಿದ ಸ್ಥಳದಲ್ಲಿ ಈಗ ಇಡಿಂಬನ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ಈಗಲೂ ಕೂಡ ಕಾವಡಿಯನ್ನು ಅಲ್ಲೇ ಇರಿಸಿ ಪೂಜೆ ನಡೆಸಲಾಗುತ್ತಿದೆ. ದಿನ ಕಳೆದಂತೆ ಈ ದೇವಾಲಯವು ಅಭಿವೃದ್ಧಿ ಹೊಂದಿ ಪ್ರಸ್ತುತ ಈ ದೇವಾಲಯವು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಅಧೀನದಲ್ಲಿದೆ. ದೇವಾಲಯವು ದ್ರಾವಿಡ ವಾಸ್ತುಶಿಲ್ಪ ಶೈಲಿಯನ್ನು ಒಳಗೊಂಡಿದೆ. ಕಾಳಿಪಟ್ಟಿ ಕಂದಸ್ವಾಮಿಯ ಆಲಯವು ಪಶ್ಚಿಮಾಭಿಮುಖವಾಗಿರುವ ದೇವಾಲಯವಾಗಿದ್ದು, ಪಶ್ಚಿಮ ಭಾಗದಲ್ಲಿನ ಪ್ರವೇಶ ದ್ವಾರದ ಮೇಲೆ 5 ಹಂತಗಳ ರಾಜಗೋಪುರವಿದೆ. ದೇವಾಲಯದಲ್ಲಿ ಸುಂದರವಾದ ಮುಖ್ಯ ಮಂಟಪವಿದೆ. ಸುಬ್ರಹ್ಮಣ್ಯ ಸ್ವಾಮಿಯ ಎಲ್ಲಾ 6 ಪಡೆ ವೀಡು ದೇವಾಲಯಗಳಲ್ಲಿನ ವಿಗ್ರಹಗಳಿವೆ. ಉತ್ತರದಲ್ಲಿ ಹೊರಗೆ ಇಡಿಂಬನ ದೇವಾಲಯವಿದೆ. ದೇವಾಲಯವು ಒಂದೇ ಪ್ರಾಕಾರದಲ್ಲಿದೆ. ಗರ್ಭಗುಡಿಯಲ್ಲಿರುವ ಮುಖ್ಯ ದೇವರು ನಿಂತಿರುವ ಭಂಗಿಯಲ್ಲಿ ಅತ್ಯಂತ ಮುದ್ದಾದ ಪುಟ್ಟ ಕಂದಸ್ವಾಮಿಯ ರೂಪದಲ್ಲಿ ನಮಗೆ ದರ್ಶನವನ್ನು ಕೊಡುತ್ತಾರೆ. ದೇವಾಲಯದಲ್ಲಿ ಕಂದಸ್ವಾಮಿಯ ಜೊತೆಗೆ ಗಣಪತಿ, ಶಿವ, ಪಾರ್ವತಿ ಮತ್ತು ಇತರ ದೇವತೆಗಳ ಉಪಾಲಯಗಳನ್ನು ಕಾಣಬಹುದು. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿದರೆ ಧೈರ್ಯ, ಯಶಸ್ಸು, ರಕ್ಷಣೆಯನ್ನು ನೀಡುತ್ತಾರೆ ಮತ್ತು ಜೀವನದಲ್ಲಿನ ಅಡೆತಡೆಗಳನ್ನು ನಿವಾರಣೆ ಮಾಡುತ್ತಾರೆ. ಕಾಳಿಪಟ್ಟಿ ಕಂದಸ್ವಾಮಿಯನ್ನು ದರ್ಶಿಸಿಕೊಳ್ಳಿ. ದೇವಾಲಯದಲ್ಲಿ ಚಿತ್ರತೇರ್ ಮತ್ತು ವಿನಾಯಕ ತೇರ್ ಎಂಬ ಸುಂದರವಾದ ರಥಗಳಿವೆ. ಜನವರಿಯಲ್ಲಿ ನಡೆಯುವ ದೇವಾಲಯದಲ್ಲಿನ ವಾರ್ಷಿಕ ತೈಪೋಸಂ ಹಬ್ಬವು ಬಹಳ ಜನಪ್ರಿಯವಾದದ್ದು. ಈ ಸಮಯದಲ್ಲಿ ಸಾವಿರಾರು ಮಂದಿ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸುತ್ತಾರೆ. ಈ ಹಬ್ಬದ ಸಮಯದಲ್ಲಿ ನಡೆಯುವ ದನಗಳ ಜಾತ್ರೆಯು ದೇಶದಲ್ಲಿಯೇ ಅತ್ಯಂತ ದೊಡ್ಡದಾದ ದನಗಳ ಜಾತ್ರೆ ಎಂದು ಹೇಳಲಾಗುತ್ತದೆ. ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ದೇವಾಲಯದ ವತಿಯಿಂದ ಛತ್ರಗಳನ್ನು ನಿರ್ಮಿಸಿದ್ದಾರೆ. ಪ್ರತಿದಿನ ಬೆಳಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮತ್ತು ಸಂಜೆ 4ರಿಂದ ರಾತ್ರಿ 8:30ರವರೆಗೆ ದೇವಾಲಯದಲ್ಲಿ ದೇವರ ದರ್ಶನಕ್ಕೆ ಅವಕಾಶವಿರುತ್ತದೆ. ಇಲ್ಲಿ ಗಣಪತಿ, ನಾಗದೇವರ ದೇವಾಲಯವಿದೆ. ಬನ್ನಿ ದರ್ಶನ ಮಾಡಿಕೊಳ್ಳೋಣ. ಇದು ಶನೇಶ್ವರ ಸ್ವಾಮಿಯ ಆಲಯ. ಬನ್ನಿ ಸ್ವಾಮಿಯನ್ನು ದರ್ಶನ ಮಾಡಿಕೊಳ್ಳೋಣ. ಭಕ್ತಾದಿಗಳು ದೇವಾಲಯದ ಒಳಗಿರುವ ಈ ಪವಿತ್ರ ವೃಕ್ಷಕ್ಕೆ ಸಂತಾನ ಭಾಗ್ಯ ಪ್ರಾಪ್ತಿಗಾಗಿ, ಕಂಕಣ ಭಾಗ್ಯಕ್ಕಾಗಿ, ಜೀವನದಲ್ಲಿನ ಸಕಲ ದುಃಖಗಳನ್ನು ನಿವಾರಣೆ ಮಾಡುವಂತೆ ಸ್ವಾಮಿಯಲ್ಲಿ ಹರಕೆಯನ್ನು ಕಟ್ಟಿಕೊಳ್ಳುತ್ತಾರೆ. ಹೀಗೆ ಮಾಡುವುದರಿಂದ ತಾವು ಕೋರಿಕೊಂಡ ಕೋರಿಕೆಗಳು ಪೂರ್ತಿಯಾಗುತ್ತದೆ ಎಂಬುದು ಭಕ್ತರ ನಂಬಿಕೆ. ಶನೇಶ್ವರ ಸ್ವಾಮಿಯ ಆಲಯದ ಪಕ್ಕದಲ್ಲಿ ನವಗ್ರಹ ಮಂಟಪವಿದೆ. ಬನ್ನಿ ದರ್ಶನ ಮಾಡಿಕೊಳ್ಳೋಣ. ಇಲ್ಲಿ ಸ್ವಾಮಿಯ ಪ್ರಸಾದ ಹಾಗೂ ಫೋಟೋ ಸಿಗುತ್ತದೆ. ತೆಗೆದುಕೊಳ್ಳ ಬಯಸುವವರು ತೆಗೆದುಕೊಳ್ಳಬಹುದು. ದೇವಾಲಯಕ್ಕೆ ಸ್ಕಂದಷಷ್ಠಿ, ತೈಪೂಸಂ, ಕಾರ್ತಿಕ ಮಾಸದಂದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸುತ್ತಾರೆ. ಅನೇಕ ಮಂದಿ ಭಕ್ತಾದಿಗಳು ತೈಪೋಸಂ ಮಹೋತ್ಸವದಂದು ಕಾವಡಿ ಹೊತ್ತು ದೇವಾಲಯಕ್ಕೆ ಬರುತ್ತಾರೆ. ಪ್ರತಿ ಮಂಗಳವಾರ ದೇವಾಲಯದಲ್ಲಿ ದೀಪೋತ್ಸವವನ್ನು ನೆರವೇರಿಸಲಾಗುತ್ತದೆ. ಅವಿವಾಹಿತರು ಮಂಗಳವಾರದ ದೀಪೋತ್ಸವದಲ್ಲಿ ದೀಪ ಬೆಳಗಿದರೆ ಬೇಗ ಕಂಕಣ ಭಾಗ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಆದ್ದರಿಂದ ದೊಡ್ಡ ಸಂಖ್ಯೆಯಲ್ಲಿ ಅವಿವಾಹಿತರು ಇಲ್ಲಿಗೆ ಭೇಟಿ ನೀಡಿ ಸ್ವಾಮಿಯನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಾರೆ. ಕಾಳಿಪಟ್ಟಿಯ ಶ್ರೀ ಕಂದಸ್ವಾಮಿಯು ಅನೇಕ ಕುಟುಂಬಗಳಿಗೆ ಕುಲದೇವರಾಗಿದ್ದಾರೆ.
ಶ್ರೀ ಕಂದಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ, ಶ್ರೀ ಮಾರಿ ಅಮ್ಮನವರ ದೇವಾಲಯಗಳಿವೆ. ಬನ್ನಿ ದರ್ಶನ ಮಾಡಿಕೊಳ್ಳೋಣ. ನಾವು ವೈಕುಂಠ ಏಕಾದಶಿ ದಿನದಂದು ಇಲ್ಲಿಗೆ ಭೇಟಿ ನೀಡಿದ್ದೆವು. ವೆಂಕಟೇಶ್ವರ ಸ್ವಾಮಿಯ ದೇವಾಲಯವನ್ನು ಬಹಳ ಸುಂದರವಾಗಿ ಅಲಂಕರಿಸಿದ್ದರು. ಶ್ರೀ ವೆಂಕಟೇಶ್ವರ ಸ್ವಾಮಿಯವರನ್ನು ದರ್ಶಿಸಿಕೊಳ್ಳಿ. ಇಲ್ಲಿ ಸ್ವಾಮಿಯು ನಮಗೆ ಶ್ರೀದೇವಿ ಭೂದೇವಿ ಅಮ್ಮನವರ ಸಮೇತ ದರ್ಶನವನ್ನು ಕೊಡುತ್ತಿದ್ದಾರೆ. ಇದು ಆಂಜನೇಯ ಸ್ವಾಮಿಯ ಉಪಾಲಯ. ಇದು ಮಾರಿ ಅಮ್ಮನವರ ದೇವಾಲಯ. ಬನ್ನಿ ಶ್ರೀ ಮಾರಿ ಅಮ್ಮನವರನ್ನು ದರ್ಶನ ಮಾಡಿಕೊಳ್ಳೋಣ. ದೇವರ ಕೃಪೆಯು ಸದಾ ಎಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.